2015ರಲ್ಲಿ ನಾಯಕ ಸ್ಟೂಡೆಂಟ್ ವೆಲ್ಫೇರ್ ಫೆಡರೇಷನ್ ಅಂತ ಒಂದು ಸಂಘಟನೆ SC/STಗಳ ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಮಾಡಬೇಕು ಅಂತ ಸಂವಿಧಾನಬದ್ಧವಾದಂತಹ ಹಕ್ಕಿದೆ. ನಮ್ಮ ಸಮುದಾಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ. ನಮಗೆ 15% 3% ಮೀಸಲಾತಿ ಇರ್ತಕ್ಕಂಥದ್ದು 1951ರಲ್ಲಿ ಮಾಡಿರುವಂಥದ್ದು. ಇಷ್ಟು ಸುದೀರ್ಘ ಅವಧಿನಲ್ಲಿ ತುಂಬಾ ಜನಸಂಖ್ಯೆ ಹೆಚ್ಚಳ ಆಗಿದೆ, ಅನೇಕ ಜಾತಿಗಳು ಒಳಗಡೆ ಸೇರ್ಪಡೆ ಆಗಿದೆ. ಹಾಗಾಗಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ನಾಯಕ ಸ್ಟೂಡೆಂಟ್ ವೆಲ್ಫೇರ್ ಫೆಡರೇಷನ್ ಅವರು ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತಾರೆ. ಹೈಕೋರ್ಟ್ ಸೂಚನೆ ಕೊಡುತ್ತೆ ಇದನ್ನ ಪರಿಶೀಲನೆ ಮಾಡಿ ಅಂತ. ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ರು. 2015ರಿಂದ 2018ವರೆಗೆ 3 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಇದ್ರ ಬಗ್ಗೆ ಕ್ಯಾರೆ ಅನ್ನಲಿಲ್ಲ. ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರು. ಅದು ಏಕಸದಸ್ಯ ಸಮಿತಿ. ಅವರು ವರದಿ ಕೊಟ್ಟರು. ಆ ವರದಿಯ ಆಧಾರದ ಮೇಲೆ ಮೀಸಲಾತಿಯನ್ನ ಹೆಚ್ಚಳ ಮಾಡಿದ್ದು 2022ರಲ್ಲಿ. ನೀವು ಒಳ ಮೀಸಲಾತಿ ಹೆಚ್ಚಳ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಳ ಮೀಸಲಾತಿ ಜನಸಂಖ್ಯೆಯನ್ನ ಪರಿಶೀಲನೆ ಮಾಡ್ಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೂ ನಾಗಮೋಹನ್ ದಾಸ್ ಅವ್ರನ್ನೇ ನೇಮಕ ಮಾಡಿದ್ದು. ಹಾಗಾಗಿ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಆದೇಶ ಮಾಡಿ ಸರ್ವಪಕ್ಷಗಳ ಸಭೆ ಕರೆದು ವಿಧೇಯಕವನ್ನ ಮಂಡಿಸಿ 15% ಇದ್ದಂತ ಮೀಸಲಾತಿಯನ್ನ 17 ಮಾಡಿದ್ರು. 3% ಇರ್ತಕ್ಕಂಥ ಮೀಸಲಾತಿಯನ್ನ 7% ಮಾಡಿದ್ರು. ಅದರ ಆಧಾರದ ಮೇಲೆ 2022ರಿಂದ 2025ರವರೆಗೆ ಏನ್ ಮೀಸಲಾತಿ ಹೆಚ್ಚಳ ಆಗಿದೆ ಅದರ ಆಧಾರದ ಮೇಲೆ ಶಿಕ್ಷಣದಲ್ಲಿ ಅಂದ್ರೆ ಮೆಡಿಕಲ್, ಇಂಜಿನಿಯರಿಂಗ್, ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ SC/ST ಸಮುದಾಯಗಳಿಗೆ 17% ಆಧಾರದ ಮೇಲೆ ನಮಗೆ ಸೆಲೆಕ್ಷನ್ಸ್ ಆಗಿದೆ. 7% ಆಧಾರದ ಮೇಲೆ ನಮಗೆ ಸೆಲೆಕ್ಷನ್ಸ್ ಆಗಿದೆ. ಈಗ 2025ರಲ್ಲಿ ಆದಂತ ಗೊಂದಲ ಏನು ಅಂತಂದ್ರೆ, ಈ ಒಳ ಮೀಸಲಾತಿಯಲ್ಲಿ 50% ಸೀಲಿಂಗ್ ಲಿಮಿಟ್ ನ ದಾಟಿದೆ ಅಂತ ಹೇಳಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಇಂಟ್ರಿಮ್ ಸ್ಟೇ ಅದು. ಆ ಸ್ಟೇನ ವೆಕೇಟ್ ಮಾಡಿಸ್ಲಿಕ್ಕೆ ಒಂದು ನಯಾ ಪೈಸದ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಲಿಲ್ಲ. ನೋಡಿ, ನಿಮ್ಗೊಂದು ಮಾಹಿತಿ ಕೊಡ್ತೀನಿ. 13/8/25 ಕೋರ್ಟ್ ಅಡ್ಜರ್ನ್ ಆಗಿರೋದು 5 ಸಾರಿ. ಕೇಸು ಅಡ್ಜರ್ನ್ ಆಗಿರ್ತಕ್ಕಂಥದ್ದು 13/8/25, 23/9/25, 16/10/25, 29/10/25, 4/11/25 ಹೀಗೆ 5 ಬಾರಿ ಅಡ್ಜರ್ನ್ ಆಗಿದೆ. ಅಡ್ವೊಕೇಟ್ ಜನರಲ್ ಹೋಗಿ ಇದನ್ನ ಸಮರ್ಥನೆ ಮಾಡಬಹುದಾಗಿತ್ತು, ಮಾಡಿಲ್ಲ. ಸೊ 19/11/25ರಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಹೋಗಿ ಇವರೇ ಅಫಿಡವಿಟ್ ಕೊಟ್ಟಿದ್ದಾರೆ. ನಾವು 17% ಮತ್ತು 7% ಅಂದ್ರೆ 56% ರಿಸರ್ವೇಶನ್ಗೆ ನಾವು ನೇಮಕಾತಿ ಮಾಡಲ್ಲ. 6% ಬ್ಯಾಕ್ಲಾಗ್ ಇಟ್ಕೊಂಡು 50%ಗೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಇವರೇ ಅಫಿಡವಿಟ್ ಕೊಟ್ಟಿದ್ದಾರೆ. ಅಫಿಡವಿಟ್ ಕೊಟ್ಟ ಮೇಲೆ ಇವರೇ ವಿಧೇಯಕವನ್ನ 17/7ಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. ಗವರ್ನರ್ ಹತ್ರ ಅಪ್ರೂವ್ ಮಾಡಿಸ್ಕೊಂಡಿದ್ದಾರೆ. ಗವರ್ನರ್ ಹತ್ರ ಅಪ್ರೂವ್ ಮಾಡಿಸ್ಕೊಂಡು ಸಾಯಂಕಾಲನೇ ವಿಶೇಷ ಸಚಿವ ಸಂಪುಟ ಸಭೆ ಕರೆದು, ಇಲ್ಲ ನಾವು 56% ಸೀಲಿಂಗ್ ಲಿಮಿಟ್ ದಾಟಿದೆ, ಹಾಗಾಗಿ 50%ಗೆ ರಿಸರ್ವೇಶನ್ ಮಾಡ್ತೀವಿ ಅಂತ ಹೇಳಿ ಈಗ ಹೊಸ ನಾಟಕ ಶುರು ಮಾಡಿ 5.25, 5.25, 4.5 ಒಳ ಮೀಸಲಾತಿಯನ್ನ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ 50% ಸೀಲಿಂಗ್ ಲಿಮಿಟ್ ಮಾಡಿದ್ದಾರೆ. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಇಷ್ಟೆಲ್ಲ ಅನಾಹುತ ಮಾಡ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ? ಈಗ ಉಗ್ರಪ್ಪನವರ ನೇತೃತ್ವದಲ್ಲಿ ಬಂದು ಏನ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಈ 50% ಸೀಲಿಂಗ್ ಲಿಮಿಟ್ ಅನ್ನ ದಾಟಬೇಕು ಅಂತಂದ್ರೆ ನೀವು ಶೆಡ್ಯೂಲ್ 9ಗೆ ಈ ಆಕ್ಟ್ ಅನ್ನ ಸೇರಿಸಬೇಕು ಅಂತ. ಶೆಡ್ಯೂಲ್ 9 ಯಾತಿಗೋಸ್ಕರ ಮಾಡಿದ್ದು ಅಂತಂದ್ರೆ, ನ್ಯಾಷನಲ್ ಸೆಕ್ಯೂರಿಟಿ, ಲ್ಯಾಂಡ್ ರಿಫಾರ್ಮ್ಸ್ ಅಂತಹ ಮೂಲಭೂತ ವಿಚಾರಗಳನ್ನ ಶೆಡ್ಯೂಲ್ 9 ಅಲ್ಲಿ ಹಾಕ್ಬೇಕು. ರಿಸರ್ವೇಶನ್ ನ ಶೆಡ್ಯೂಲ್ 9 ಅಲ್ಲಿ ಹಾಕ್ತಾರಲ್ಲ,
ಹಾಗಾಗಿ ಕೋರ್ಟ್ ಪ್ರಶ್ನೆ ಮಾಡಕ್ಕಾಗಲ್ಲ ಅನ್ನೋಂಥದ್ದು ಇಲ್ಲ ಅಂತ 2007ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈಗ 69% ತಮಿಳುನಾಡಲ್ಲಿ ರಿಸರ್ವೇಶನ್ ಜಾಸ್ತಿ ಆಗಿದೆಯಲ್ಲ, ಅದು ಕೂಡ ಈಗ ಕೇಸ್ ಪೆಂಡಿಂಗ್ ಇದೆ. ಹಾಗಾಗಿ ಶೆಡ್ಯೂಲ್ 9ಗೆ ಹಾಕಬೇಕು ಬಿಡಬೇಕು ಅನ್ನೋದನ್ನ ಒಂದ್ ಕಡೆ ಇಟ್ಟು, ಈಗ ಸ್ಟೇ ಆಗಿದೆಯಲ್ಲ ಕೋರ್ಟ್ ಅಲ್ಲಿ, ಆ ಸ್ಟೇ ವೆಕೇಟ್ ಮಾಡಿ. ಸ್ಟೇ ವೆಕೇಟ್ ಮಾಡಿಸ್ಲಿಕ್ಕೆ ಆಧಾರ ಇದೆ. 22ರಿಂದ 25ರವರೆಗೆ 3 ವರ್ಷಗಳು 17% ಮತ್ತು 7%ಗೆ ರಿಸರ್ವೇಶನ್ ನ ತಗೊಂಡಿದ್ದಾರೆ SC/ST ಮಕ್ಕಳು. ಶಿಕ್ಷಣದಲ್ಲಿ, ಉದ್ಯೋಗದಲ್ಲೂ ಇದನ್ನ ಕೊಡ್ಬೇಕು ಅಂತ ಹೇಳಿ ನೀವು ವಾದ ಮಾಡ್ಬೇಕು. ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, SC/ST ರಿಸರ್ವೇಶನ್ ನ ಜಾಸ್ತಿ ಮಾಡಿದ್ರೆ ಯಾವ ಕೋರ್ಟ್ ಪ್ರಶ್ನೆ ಮಾಡಲ್ಲ. ಛತ್ತೀಸ್ಗಢಲ್ಲಿ ಜಾಸ್ತಿ ಇದೆ, ಜಾರ್ಖಂಡ್ ಅಲ್ಲಿ ಜಾಸ್ತಿ ಇದೆ, ಯಾವ ಕೋರ್ಟ್ ಪ್ರಶ್ನೆ ಮಾಡಿಲ್ಲ. ಇಲ್ಲಿ ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ ನಮ್ಮ ಸರ್ಕಾರ ಹೋಗಿ ಸಮರ್ಥನೆ ಮಾಡ್ಕೊಂಡಿಲ್ಲ, ಸರಿಯಾಗಿ ಸಮರ್ಥನೆ ಮಾಡ್ಕೊಂಡಿಲ್ಲ ಆಧಾರ ಕೊಟ್ಟು. ಹಾಗಾಗಿ ಸ್ಟೇ ಇದೆ. ದಿಸ್ ಇಸ್ ಆಲ್ಸೋ ಟೆಂಪರರಿ ಸ್ಟೇ. ಆದ್ರಿಂದ ನಾವು ಸರ್ಕಾರಕ್ಕೆ ಈಗ SC/ST ಸಮುದಾಯಗಳೆಲ್ಲ ಸೇರಿ ಇವತ್ತು ಬೆಳಿಗ್ಗೆ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಎಲ್ಲರೂ ಹೋಗಿ ಭೇಟಿ ಮಾಡ್ತೀವಿ. ಕೋರ್ಟ್ ಅಲ್ಲಿ ಏನ್ ಸ್ಟೇ ಇದೆ ಅದನ್ನ ವೆಕೇಟ್ ಮಾಡಿಸಿ. ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಹೇಗೆ 6% ಹೆಚ್ಚುವರಿ ಸಿಕ್ಕಿದೆ, ಉದ್ಯೋಗದಲ್ಲೂ ಸಿಕ್ಕಬೇಕು. ಈಗ 56,432 ಪೋಸ್ಟ್ಗಳನ್ನ ರಿಕ್ರೂಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. 6% ರೆಡ್ಯೂಸ್ ಆದ್ರೆ ನಮ್ಮ ಮಕ್ಕಳಿಗೆ ಲಾಸ್ ಆಗೋದು ಎಷ್ಟು ಅಂತಂದ್ರೆ, SC/ST ಮಕ್ಕಳಿಗೆ 3,600 ಪೋಸ್ಟ್ ಕಡಿಮೆ ಆಗ್ತದೆ. ಹೇಗೆ ಸ್ಯಾಕ್ರಿಫೈಸ್ ಮಾಡ್ಬೇಕು ಇದನ್ನ? ಹಾಗಾಗಿ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಸ್ಟೇನ ವೆಕೇಟ್ ಮಾಡಿಸಿ ಈ ಆದೇಶನ ಒಪ್ಪಿಸಿ ಕೋರ್ಟ್ಗೆ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. SC/ST ರಿಸರ್ವೇಶನ್ಗೆ ಅಪ್ಲೈ ಆಗಲ್ಲ. ನಮ್ದು ಎಕನಾಮಿಕಲಿ ಬ್ಯಾಕ್ವರ್ಡ್ ರಿಸರ್ವೇಶನ್ ಅಲ್ಲ, ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಕೊಡ್ಬೇಕು ಅಂತ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ನಗರಸಭೆಗಳಲ್ಲಿ ಒಂದ್ ನಿಮಿಷ ಹೇಳ್ತೀನಿ, ಯಾವುದು ಅದು ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ. 9th ಶೆಡ್ಯೂಲ್ ಸೇರಿಸಿರೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ.